ನಮ್ಮನೆಗೆ ಚಿಟ್ಟೆ ಬಂದಿದೆ, ಇಲ್ಲಿ ನೋಡಿ ಚಿಟ್ಟೆ. ಐಸ್ ಕ್ರೀಮು ಮತ್ತೆ ಚಾಟು ಈ ಕಾಂಬಿನೇಷನ್. ಇಲ್ಲಿ ಇಲ್ಲಿ ವಾವ್. ಯಾರೆಲ್ಲ ಅಳ್ಗುಳಿ ಮನೆ ಆಟ ಚಿಕ್ಕ ವಯಸ್ಸಲ್ಲಿ ಆಡಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ. ನೀಟಾಗಿ ಉಂಡೆ ಕಟ್ಕೋಬೇಕು, ಇಲ್ಲಾಂದ್ರೆ ಎಲ್ಲ ಬ್ರೇಕ್ ಆಗುತ್ತೆ. ನೋಡಿ ಈ ಥರ ನೀಟಾಗಿ ಉಂಡೆ ಕಟ್ಕೋಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ಅಕ್ಷಯ ತೃತೀಯ, ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ನೀವೆಲ್ಲರೂ ಏನೇನು ಶಾಪಿಂಗ್ ಮಾಡಿದ್ರಿ ಕಮೆಂಟ್ ಮಾಡಿ. ಅಕ್ಷಯ ತೃತೀಯ ಪ್ರಯುಕ್ತ ನಮ್ಮನೇಲಿ ಪೂಜೆ ಎಲ್ಲ ನೋಡಿ ಬೆಳಗ್ಗೆನೇ ಎಲ್ಲ ಮುಗಿದ್ಬಿಟ್ಟಿದೆ. ಸೊ ಇವಾಗ ನಮ್ಮನೇಲಿ ಏನು ಅಂದರೆ ನಮ್ಮ ಮಕ್ಕಳು ಇಬ್ಬರೂ ಜಾಮೂನ್ ಮಾಡುವಂಥ ಒಬ್ಬರು ಕೇಳ್ತಿದ್ದಾರೆ, ಪಾಯಸ ಮಾಡುವಂಥ ಒಬ್ಬರು ಕೇಳ್ತಿದ್ದಾರೆ. ಸೊ ಇವಾಗ ಯಾರಿಗೆ ಏನು ಬೇಕು ಅನ್ನೋದನ್ನು ಹೆಂಗೆ ಡಿಸೈಡ್ ಮಾಡ್ತೀನಿ ಅಂತ ಅಂದರೆ, ಇಬ್ಬರಲ್ಲಿ ಯಾರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೋ ಅವರು ಹೇಳಿದ್ದ ಐಟಮ್ನ ಮಾಡ್ತೀನಿ ಇವತ್ತು ನಾನು ಸ್ವೀಟು. ಓಕೆನಾ? ರೆಡಿನಾ? ಇಲ್ಲಿ ನೋಡಿ, ಇಬ್ಬರು ನನಗೆ ಪಾಯಸ ನನಗೆ ಜಾಮೂನು ಅಂತಿದ್ದಾರೆ. ಎರಡೂ ಐಟಮ್ ನಿಜ ಮಾಡೋಕ್ಕಾಗಲ್ಲ. ಸೊ ನಿಂಗೆ ಪಾಯಸ, ಇವಳು ನೋಡಿ ಆಲ್ರೆಡಿ ಪ್ಯಾಕೆಟ್ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಜಾಮೂನ್ ಮಾಡಿಕೊಡು ಅಂತ ಅಂದ್ಬಿಟ್ಟು. ಹೌದಾ, ಸರಿ, ಇವತ್ತು ನಾನು ಮಾಡಿಕೊಡ್ತೀನಿ. ಓಕೆನಾ? ಓಕೆ, ಇವಾಗ ಇಬ್ಬರಲ್ಲಿ ಯಾರು ಸೂಪರ್ ಡ್ಯಾನ್ಸ್ ಆಡ್ತೀರಾ ನೋಡ್ತೀನಿ. ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಮಾಡಬೇಕು. ಓಕೆನಾ? ಹಾಂ, ಡ್ಯಾನ್ಸ್ ಮಾಡಿ. ಈಗ ಯಾರು ಚೆನ್ನಾಗಿ ಮಾಡ್ತೀರಾ ಅವ್ರು ಹೇಳಿದ ಐಟಮ್ಮು. ನನ್ನ ಮಗ ಆಲ್ರೆಡಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಸೊ ಇಲ್ಲಿ ಇಲ್ಲಿ ವಾವ್, ಸೂಪರ್ ಮಗನೇ. ಈ ಗೇಮಲ್ಲಿ ಯಾರು ವಿನ್ ಆದರೂ ಅಮ್ಮ ಪಕ್ಕ ಪಕ್ಕ ನಿಂತ್ಕೊಂಡಾಡಿ ಇಬ್ರು, ಪಕ್ಕ ಪಕ್ಕ ನಿಂತ್ಕೊಂಡಾಡಿ ಇಬ್ರು. ಇಬ್ಬರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಮಕ್ಕಳು ಹೇಗೆ ಮಾಡಿದ್ರು ಡ್ಯಾನ್ಸ್ ತುಂಬ ಚೆನ್ನಾಗಿರುತ್ತೆ. ಅವ್ರವ್ರ ಪೇರೆಂಟ್ಸ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇಬ್ಬರು ಇವಾಗ ಕಾಂಪ್ರೋ ಆಗಿದ್ದಾರೆ. ಇಬ್ಬರು ಯಾರು ವಿನಾದರೂ ನೀವು ಕಮೆಂಟ್ ಮಾಡಿ ಡ್ಯಾನ್ಸಲ್ಲಿ. ನನಗಂತೂ ಇಬ್ಬರು ಡ್ಯಾನ್ಸು ಇಷ್ಟ ಆಯಿತು. ಅಲೈನ್ ಆಗಿಬಿಟ್ಟಿದ್ದಾರೆ. ಇಬ್ರಿಗೂ ಜಾಮೂನ್ ಬೇಕಂತೆ. ಸೊ ನಾನು ಜಾಮೂನ್ಗೆ ಏನೇನು ಬೇಕು ಎಲ್ಲ ಮಗ್ನೆ ನಾನು ಹೆಂಗೆ ವಿಡಿಯೋ ಮಾಡಲಿ, ನೀವು ಇಬ್ರಿಗೆ ಬಂದು ಕೂತ್ಕೊಂಡ್ರೆ? ಹಾಂ, ನಾನು ಕ್ಯಾಮ್ರಾ ಸೆಟ್ ಮಾಡೋ ಅಷ್ಟರಲ್ಲಿ ಇಬ್ಬರು ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದಾರೆ. ನೋಡಿ, ನಾನಿಲ್ಲಿ ನೀಟಾಗಿ ಇದನ್ನು ಜೋಡಿಸಿದ್ದೀನಿ. ಇದು ನನ್ನ ಕುಕ್ಕಿಂಗ್ ಚಾನಲ್ದು. ಆ್ಯಕ್ಚುಲಾಗಿ ಇದು ನನ್ನ ಕುಕ್ಕಿಂಗ್ ಚಾನಲ್ದು. ನಾನು ಕುಕ್ಕಿಂಗ್ ಚಾನಲ್ ಮಾಡಬೇಕಾದ್ರೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ. ಜಾತ್ರೆಯಲ್ಲಿ ತೊಗೊಂಡಿದ್ದು. ಇದನ್ನು ಪ್ಲೇಟಿಂಗ್ ಮಾಡೋ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ದೆ. ತುಂಬ ಮೆಮೊರಿ ಇದು ನಂದು, ನನ್ನ ಕುಕ್ಕಿಂಗ್ ಚಾನಲ್ದು. ಇದು ಫಸ್ಟು ತೊಗೊಂಡಿದ್ದು ಇನ್ವೆಸ್ಟ್ಮೆಂಟ್ ಅಂದರೆ ನಾನು ಇದನ್ನೇ. ಸೊ ಅದಕ್ಕೆ ಇವಾಗ ಕುಕ್ಕಿಂಗ್ ಮಾಡೋ ಟೈಮಲ್ಲಿ ಹೇಗೂ ನೆನಪಾಯ್ತು ನನಗೆ ಇದು. ಅದಕ್ಕೆ ಇಲ್ಲಿ ಇಡೋಣ ಅಂದ್ಬಿಟ್ಟು ಇಟ್ಟಿದ್ದೆ. ಈಗ ಸಕ್ಕರೆ ತಿಂದವ್ರಿಗೆ ಜಾಮೂನ್ ಕೊಡಲ್ಲ. ಓಕೆ ಓಕೆ, ಸಕ್ಕರೆ ತಿಂತೀಯಾ? ಗುಡ್ ಬಾಯ್. ಐ-ಫೈ. ಜಾಣ ಐ-ಫೈ. ಓಕೆ, ಕುಕ್ಕಿಂಗ್ ಪ್ರೊಸೆಸ್ಸು ಸ್ಟಾರ್ಟ್ ಮಾಡೋಣ. ನೋಡಿ, ಜಾಮೂನ್ ರೆಡಿಮೇಡ್ ಜಾಮೂನ್ ಪ್ಯಾಕೆಟು. ಆ್ಯಕ್ಚುಲಾಗಿ ಎಲ್ಲರೂ ಮಿಲ್ಕ್ ಪೌಡ್ರು ಕೋವಾ ಎಲ್ಲ ಯೂಸ್ ಮಾಡಿ ಮಾಡ್ತಾರೆ. ಬಟ್ ನನಗೆ ಅಷ್ಟು ಟೈಮ್ ಇಲ್ಲ, ಮಕ್ಕಳು ಸಡನ್ನಾಗಿ ಕೇಳಿದ್ರು. ಸೊ ಅದಕ್ಕೆ ಈಗಲೇ ಇನ್ಸ್ಟೆಂಟ್ ಮಿಕ್ಸ್ನೇ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ನಂದು ಗ್ರಾಸರಿ ಶಾಪಿಂಗಲ್ಲಿ ನೋಡಿರ್ಬೋದು, ನಾನು ಹೇಳಿದ್ದೆ ನಮ್ಮ ಮಕ್ಕಳು ಸ್ವೀಟ್ ಅವಾಗವಾಗ ಕೇಳ್ತಿರ್ತಾರೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ತಿನ್ನಬಾರ್ದು ಮೂಡ್ಲು. ನಿಂಗೆ ಜಾಮೂನ್ ಕೊಡಲ್ಲ, ಹೋಗು. ನಿನಗೆ ನಿಜ ನಾನು ಇವನಿಗೆ ಜಾಮೂನ್ ಕೊಡಲ್ಲ ನಾನು, ಯಾಕಂದರೆ ಸಕ್ಕರೆ ತಿನ್ಕೊತಿದ್ದಾನೆ. ಕಳ್ಳ ಇವನು. ಸೊ ಕುಕ್ಕಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಏನೇನು ಐಟಮ್ಸ್ ಬೇಕು ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ. ಯಾರು ತಿಂತಾರೆ ಅವ್ರಿಗೆ ಜಾಮೂನ್ ಇಲ್ಲ. ಮೂರು ತಿಂದರೂ ಕೊಡಲ್ಲ, ಒಂದು ತಿಂದರೂ ಕೊಡಲ್ಲ. ಸೊ ನೋಡಿ, ಈಗ ರೆಡಿ ಮಿಕ್ಸ್ ತೊಗೊಂಡಿದ್ದೀನಿ. ಸಕ್ಕರೆ ಪಾಕಕ್ಕೆ ಅಂತ ತೊಗೊಂಡಿದ್ದೀನಿ, ಏಲಕ್ಕಿ ಮತ್ತು ಹಾಲು ಕಲಿಸ್ಕೊಳೋದಕ್ಕೆ. ನಾನು ನಾರ್ಮಲಾಗಿ ಇದನ್ನು ವಾಟರಲ್ಲಿ ಕಲಿಸಲ್ಲ, ಆಲ್ಮೋಸ್ಟು ಮಿಲ್ಕಲ್ಲೇ ಮಿಕ್ಸ್ ಮಾಡೋದು. ಸೊ ಮಿಲ್ಕಲ್ಲಿ ಮಿಕ್ಸ್ ಮಾಡಿದ್ರೆ ಸಾಫ್ಟಾಗೂ ಇರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಮಿಲ್ಕಲ್ಲಿ ಮಿಕ್ಸ್ ಮಾಡ್ತೀನಿ. ಸೊ ಇವಾಗ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಮತ್ತು ಇಲ್ಲಿ ಕರ್ಬೂಜ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಜಾಮೂನ್ ಆಗೋದು ಲೇಟ್ ಆಗುತ್ತೆ. ಸೊ ಇವರಿಬ್ರಿಗೂ ಜ್ಯೂಸ್ ಮಾಡಿಕೊಡೋದಕ್ಕೆ. ಓಕೆನಾ? ಅಮ್ಮ ಸರಿನಮ್ಮ, ಬಾಯ್. ನಮ್ಮಮ್ಮ ಹೊರಗಡೆ ಹೋಗ್ತಿದ್ದಾರೆ ವಾಕಿಂಗು, ಅದಕ್ಕೆ ಇವಾಗಲೇ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಹೌದಾ? ಓ, ಲಿಸ್ಟು ನಿಂದು ಜಾಸ್ತಿ ಆಗ್ತಾ ಇದೆ ಅಲ್ಲ.
ನೋಡಿ ಇಷ್ಟೊತ್ತು ಜಾಮೂನ್ ಮಾತ್ರ ಬೇಕು ಅಂತಿದ್ಲು, ಈಗ ಜಾಮೂನ್ ಜೊತೆಗೆ ಐಸ್ ಕ್ರೀಮ್ ಬೇಕಂತೆ. ಈಗ ಇಲ್ಲಿ ನಾನು ಪಾಕ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಪಾಕಕ್ಕೆ ಸಕ್ಕರೆ ತೊಗೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಕಮ್ಮಿ ಜಾಮೂನ್ ಮಾಡ್ತಿರೋದ್ರಿಂದ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಪಾಕ ಮಾಡ್ಕೊತಾ ಇದ್ದೀನಿ, ಜಾಸ್ತಿ ಮಾಡ್ಕೊತಾ ಇಲ್ಲ. ಸೊ ಸಕ್ಕರೆ ಹಾಕ್ಬಿಟ್ಟು ಸಕ್ಕರೆ ಕರ್ಗಕ್ಕೆ ಬಿಡಬೇಕು. ಅಷ್ಟರಲ್ಲಿ ಹಾಲು ಬಿಸಿ ಮಾಡಿಕೊಂಡು ಜಾಮೂನ್ ಹಿಟ್ಟು ಮಿಕ್ಸು ಕಲಿಸ್ಕೊಂಬಿಡೋಣ. ಆ್ಯಕ್ಚುಲಾಗಿ ಗಸಗಸೆ ಪಾಯಸ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದು, ಒಳ್ಳೆಯದು ಸಮ್ಮರ್ ಟೈಮಲ್ಲಿ ಅಂತ ಅಂದ್ಬಿಟ್ಟು. ಬಟ್ ಜಾಮೂನ್ ಸಹ ಒಳ್ಳೆಯದು, ಹೀಟ್ ಕಮ್ಮಿ ಆಗುತ್ತೆ. ಸೊ ಜಾಮೂನ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಪ್ರೋಸೆಸ್ಸು ಸ್ಟಾರ್ಟ್ ಮಾಡಿಬಿಡೋಣ. ಇಟ್ಟಿದ್ದೀನಿ ಇಲ್ಲಿ ಜಾಮೂನಿಗೆ ಜಾಮೂನು ಕಲಿಸ್ಕೊಳೋದಕ್ಕೆ ಹಾಕ್ತಾಯಿದ್ದೀನಿ. ನನಗೆ ಇವ್ರು ಎಷ್ಟು ಕನ್ಫ್ಯೂಸ್ ಮಾಡಿಸ್ತಾರೆ ಅಂದರೆ, ನಾನು ಹಾಲು ಬಿಸಿ ಮಾಡೋದೇ ಮರ್ತೋಗಿದ್ದೀನಿ. ಹಾಲು ಬಿಸಿಗಿಟ್ಟು ಹಾಲು ಬಿಸಿ ಆದಮೇಲೆ ಮಿಕ್ಸ್ ಮಾಡ್ಕೋಬೇಕು, ಆವಾಗ ಜಾಮೂನು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಈಗ ಹಾಲು ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಹಾಲು ಬಿಸಿಗಿಟ್ಟಾಯಿತು. ಈಗ ಏಲಕ್ಕಿ ಪೌಡ್ರ್ ಮಾಡಿಕೊಂಡು ಏಲಕ್ಕಿ ಪೌಡ್ರನ್ನ ಪಾಕಕ್ಕೆ ಹಾಕ್ಬಿಡೋಣ. ಸೊ ಪಾಕ ಒಂದು ಕಡೆ ಆಗ್ತಿರುತ್ತೆ, ಹಾಲು ಒಂದು ಕಡೆ ಬಿಸಿ ಆಗುತ್ತೆ. ಸೊ ನಾನು ಹಾಗೆ ಹಾಲು ಬಿಸಿ ಆಗೋ ಅಷ್ಟರಲ್ಲಿ ಜ್ಯೂಸ್ ಮಾಡ್ಕೊಂಡು ಇವರಿಬ್ರಿಗೂ ಜ್ಯೂಸ್ ಕೊಟ್ಬಿಡ್ತೀನಿ. ಏನು ಜ್ಯೂಸ್ ಬೇಡ? ಏಕೆ? ಜಾಮೂನ್ ಆಗೋದಿನ್ನ ಲೇಟು ಬಂಗಾರ. ಜಾಮೂನ್ ಆಗೋದಿನ್ನ ಲೇಟು. ಜಾಮೂನ್ ಫ್ರೈ ಮಾಡಬೇಕು. ನೀವು ಹೋಟೆಲಲ್ಲಿ ಆರ್ಡ್ರ್ ಮಾಡ್ತಾ ಇದ್ದೀರಾ ಇಬ್ರು? ಹೇಳಿ. ಇಬ್ರು ಹೆಂಗ್ ಅನ್ಕೊಂಡಿದ್ದಾರೆ ಅಂದರೆ ಇನ್ಸ್ಟಂಟ್ ಆಗಿಬಿಡುತ್ತೆ, ಜಾಮೂನ್ ಪ್ಯಾಕೆಟ್ ಹಿಂಗೆ ಓಪನ್ ಮಾಡಿದ ತಕ್ಷಣ ಹಿಂಗೆ ಎತ್ಕೊಂಡು ತಿನ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇಬ್ರು. ಫ್ರೈ ಮಾಡೋಕ್ಕೂ ಬಿಡ್ತಿಲ್ಲ, ಅದನ್ನು ಜ್ಯೂಸ್ ಜೊತೆಗೆ ತಿನ್ಬಿಡ್ತಾರಂತೆ ಜಾಮೂನು. ಏಲಕ್ಕಿ ಹಾಕಿದ್ದೀನಿ, ಘಮ್ ಅಂತಿದೆ. ಏಲಕ್ಕಿ ಹಾಕಿದ ತಕ್ಷಣವೇ ಘಮ್ಮನಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಆ ಸ್ವೀಟ್ ಮಾಡ್ತಿದ್ದೀವಿ ಅನ್ನೋ ಸ್ಮೆಲ್ಲು ಮನೆ ತುಂಬ ಬಂದ್ಬಿಡುತ್ತೆ. ಕೇಸರಿ ಹಾಕಬೇಕು, ಕೇಸರಿ ಇಲ್ಲ. ಸೊ ನಾನು ಪ್ಲೈನ್ ಪಾಕನೇ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕೇಸರಿ ಕಲರ್, ಫುಡ್ ಕಲರ್ ಎಲ್ಲ ಮಕ್ಕಳು ತಿನ್ನೋದ್ರಿಂದ ಫುಡ್ ಕಲರ್ ಎಲ್ಲ ಹಾಕಲ್ಲ. ಇಷ್ಟು ಯಾರೂ ಇಲ್ಲ. ಸೊ ನಾವೇ ತಿಂತಿರೋದ್ರಿಂದ ನಾನು ಏನೂ ಹೆಚ್ಚಾಗಿ ಐಟಮ್ಸ್ ಹಾಕ್ತಿಲ್ಲ. ಮನೇಲಿರೋವಂಥ ಐಟಮ್ಸಲ್ಲೇ ಜಾಮೂನ್ ಮಾಡ್ತಾಯಿದ್ದೀನಿ. ಈಗ ನಾನು ಜಾಮೂನ್ ಮಾಡ್ಕೊಡ್ತಿದ್ದೀನಲ್ಲ, ಸೊ ನಮ್ಮಿಬ್ಬರು ಮಕ್ಕಳು ನನಗೀಗ ಎಂಟರ್ಟೈನ್ ಮಾಡ್ತಾರೆ. ಅವ್ರಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಈಗ ನನಗೋಸ್ಕರ ಅವ್ರು ಎಂಟರ್ಟೈನ್ ಮಾಡ್ತಾರೆ. ಸೊ ಇಬ್ಬರು ಇವಾಗ ಒಂದೊಂದು ಸಾಂಗ್ ಆಡ್ತಾರೆ ನನಗೋಸ್ಕರ. ಯಾರು ಫಸ್ಟ್ ಆಡ್ತೀರಾ ಸಾಂಗು? ಯಾರು ಸಾಂಗ್ ಆಡ್ಬೇಕೀಗ? ಯಾವ ಸಾಂಗ್ ಆಡ್ತೀಯ ಮಗನೆ? ಯಾವ ಸಾಂಗ್ ಆಡ್ತೀಯ? ಅಕ್ಕ ಆಡ್ತಾಳೆ ಈಗ, ನೀನು ಆಡುವ ಮೈತಾ? ಒಂದೇನೆ ಹೃದಯ ಎರಡು ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಇರಲಿ ಪ್ರೀತಿ. ನಾನೀಗ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಮಸ್ಕ್ ಮೆಲನ್ ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಮಾರ್ನಿಂಗಿಂದ ಸಹ ನಾವು ಪೂಜೆ ಅದು ಇದು ಮಾಡ್ಕೊಂಡು ಏನೂ ಜ್ಯೂಸ್ ಮಾಡಿಕೊಟ್ಟಿಲ್ಲ, ಫ್ರೂಟ್ಸು ಸಹ ಕೊಟ್ಟಿಲ್ಲ ಮಕ್ಕಳಿಗೆ. ಏನು ಬ್ರೇಕ್ಫಾಸ್ಟ್ ಮಾಡಿಸ್ಬಿಟ್ಟು ಹಾಗೆ ಬಿಟ್ಟಿದ್ವಿ. ಅದಕ್ಕೆ ಅಟ್ಲೀಸ್ಟ್ ಇವಾಗ ಟೈಮ್ ಇದೆ, ಜಾಮೂನ್ ಆಗೋದು ಲೇಟ್ ಆಗುತ್ತೆ, ಅದೆಲ್ಲದಕ್ಕೆ ಸ್ವಲ್ಪ ಜ್ಯೂಸ್ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ. ನನಗಂತೂ ಕರ್ಬೂಜ ಸ್ಮೆಲ್ ನೋಡಿದ ತಕ್ಷಣ ರಾಮನವಮಿ ನೆನಪಾಗುತ್ತೆ. ಜ್ಯೂಸ್ಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ ಅನ್ನೋದು ಬಿಟ್ಟರೆ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಲ್ಲ. ಈಗ 1 ನಿಮಿಷದಲ್ಲಿ ಜ್ಯೂಸ್ ಮಾಡಿ ಜ್ಯೂಸ್ ಯಾರಿಗೆ ಬೇಕು ಬಾ ಮಗ್ನೆ ಇದ್ದಾರೆ. ಅವ್ರಿಗೆ ಅವರಿರೋ ಜಾಗಕ್ಕೆ ಜ್ಯೂಸ್ ಕೊಡಬೇಕಂತೆ. ಒಂದು ಲೋಟ ತಗೊಳ್ಳಿ ಸರ್. ಜಾಮೂನ್ ಮಿಕ್ಸ್ ಮಾಡೋದಕ್ಕೆ ಹಾಲು ತೊಗೊಂಡಿದ್ದೀನಿ. ಹಾಲು ತೊಗೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲಿಗೆ ಸಕ್ಕರೆ ಹಾಕಿಲ್ಲ, ಸಕ್ಕರೆ ಹಾಕಿದ್ರೆ ಅದು ಗಟ್ಟಿ ಬಂದ್ಬಿಡುತ್ತೆ. ಹಾಗೆ ಬರೀ ಹಾಲನ್ನ ಕಾಯಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇರೋದು. ಹೀಗೆ ಹಿಟ್ಟು ಕಲಸಾಗಿದೆ. ಇದು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡಬೇಕು. ಜಾಮೂನು ನೆನೆಯೋ ಅಷ್ಟರಲ್ಲಿ, ಹಿಟ್ಟು ನೆನೆಯೋ ಅಷ್ಟರಲ್ಲಿ ಪಾಕ ರೆಡಿಯಾಗಿಬಿಡುತ್ತೆ. ಪಾಕ ರೆಡಿ ಆಗೋ ಅಷ್ಟರಲ್ಲಿ ನಮ್ಮ ಮೋಹಿತಾ ಜಾಮೂನ್ ವಿತ್ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ದಾಳೆ. ಸೊ ಹೋಗಿ ನಾನೀಗ ಐಸ್ ಕ್ರೀಮ್ ತೊಗೊಂಬರ್ತೀನಿ. ಇಲ್ಲಿ ಪ್ಯಾಕ್ ಸಿಕ್ಕಿಲ್ಲ, ಸೊ ಸಿಕ್ಕಿದ್ದು ನೋಡಿ ಆಲ್ರೆಡಿ ಅಳ್ತಿದ್ದಾರೆ ಐಸ್ ಕ್ರೀಮ್ ಬೇಕು ಅಂತ. ನೆಂದಿದೆ. ಇವಾಗ ಸ್ವಲ್ಪ ಕೈಗೆ ತುಪ್ಪ ಹೀಗೆ ಸವರ್ಕೊಂಡು ಎಲ್ಲ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಬೇಕು.
ಈಗ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಈ ಥರ ನೀಟಾಗಿ ಉಂಡೆ ಕಟ್ಕೋಬೇಕು, ಇಲ್ಲಾಂದರೆ ಎಲ್ಲ ಬ್ರೇಕ್ ಆಗುತ್ತೆ ನೋಡಿ. ಈ ಥರ ನೀಟಾಗಿ ಉಂಡೆ ಕಟ್ಕೋಬೇಕು. ಇಲ್ಲಿ ಬಾಣಲಿ ಇಟ್ಟಿದ್ದೀನಿ, ಉಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಆಯಿಲ್ ಹಾಕಿ ಎಣ್ಣೆ ಬಿಸಿ ಆಗಿದ ತಕ್ಷಣ ಜಾಮೂನ್ ಕರೆದ್ರೆ ಜಾಮೂನ್ ವಿತ್ ವೆನಿಲಾ ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತೆ. ಅದಿದೆಯಾ ಅಂದ್ಬಿಟ್ಟು ಚೆಕ್ ಮಾಡಿದೆ, ಎಣ್ಣೆ ಕಾದಿದೆ. ಸೊ ಇವಾಗ ಒಂದೊಂದೇ ಉಂಡೆ ಹಾಕಿ ನಿಧಾನ ಟೈಮಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ ಸಣ್ಣದಾಗಿ ಬ್ರೇಕ್ ಆಗಿತ್ತು, ಬಟ್ ಏನು ಅದು ಹೊಡಿತಿಲ್ಲ. ನೀಟಾಗಿ ಕಮ್ಮಿ ಉರಿಯಲ್ಲಿ ನೀಟಾಗಿ ಬೇಯ್ತಾ ಇದೆ. ನೋಡಿ ಆಲ್ಮೋಸ್ಟ್ ಕಲರ್ ಬಂದಿದೆ. ವಿಡಿಯೋದಲ್ಲಿ ಲೈಟಾಗಿ ಕಾಣಿಸ್ತಿದೆ, ಬಟ್ ಆದರೆ ಕಲರ್ ನೀಟಾಗಿ ಬಂದಿದೆ. ಇವಾಗ ತೆಗೆದುಬಿಡಬೇಕು, ಇದು ಬೆಂದಿರುತ್ತೆ. ಈಗ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕಬೇಕು. ಆಗಿದೆ, ರೆಡಿಯಾಗಿದೆ. ಇದು ಸ್ವಲ್ಪ ಹೊತ್ತು ನೆನಿಬೇಕು, ನೆಂದ ಮೇಲೆ ತಿನ್ನೋದು. ಮಗನೇ ಬಿಸಿ ಇದೆ, ಮುಟ್ಟಬಾರ್ದು. ನೋಡಿ ಇವರಿಬ್ರು ಕಾಯ್ತಿದ್ದಾರೆ, ತೋರಿಸ್ಬೇಕಾ? ಹೌದು ಆಯಿತು. ಅದು ಸ್ವಲ್ಪ ನೆನಿಬೇಕು. ನೆನೆಯೋವರೆಗೂ ನಾವು ಇವಾಗ ಆಟ ಆಡ್ತಾ ಇದ್ದೀವಿ ನೋಡಿ, ಅಳ್ಗುಳಿ ಮನೆ ಆಟ ಆಡ್ತಾ ಇದ್ದೀವಿ. ಇವ್ರಿಗೆ ಯಾರಿಗೂ ಆಟ ಆಡೋಕ್ಕೆ ಬರಲ್ಲ, ಬಟ್ ಆದರೆ ನಾನು ಹೇಳ್ಕೊಡ್ತಿದ್ದೀನಿ. ಯಾರೆಲ್ಲ ಅಳ್ಗುಳಿ ಮನೆ ಆಟ ಚಿಕ್ಕ ವಯಸ್ಸಲ್ಲಿ ಆಡಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ. ನಾವು ತುಂಬ ಆಡ್ತಾ ಇದ್ವಿ, ಇದು ಮತ್ತು ಗಟ್ಟಬರ. ಆಯಿತಾ? 7 ಇದೆಯಾ? ಇಲ್ಲಿ ಜಾಸ್ತಿ ಹಾಕಿದ್ಯಾ ನೋಡಿ, ಇಲ್ಲಿ 5 7 9 ಕರೆಕ್ಟಾಗಿ ಕೌಂಟ್ ಮಾಡು. ಅಯ್ಯೋ ಬಿದ್ದೋಯ್ತು. ನಾನು ಫಸ್ಟು. ಇದರಲ್ಲಿ ಯಾರು ಜಾಸ್ತಿ ತಗೊತಾರೋ ಅವ್ರು ವಿನ್ನು. ಓಕೆನಾ? ಸೋತ್ರು ಗೆದ್ರು ಜಾಮೂನ್ ಸಿಗುತ್ತೆ. ಆಡಪ್ಪ ನೀನು. ಹಿಂಗೆ ಜೋಡಿಸಿ. ಏನು ಮಾಡಲ್ಲ ಚಿಟ್ಟೆ. ನಮ್ಮನೆಗೆ ಚಿಟ್ಟೆ ಬಂದಿದೆ, ಇಲ್ಲಿ ನೋಡಿ ಚಿಟ್ಟೆ. ಕಚ್ಚಲ್ಲ, ಅದು ಏನು ಮಾಡಲ್ಲ. ಇಲ್ಲಿ ಚಿಟ್ಟೆ ಅಮಕ್ಬಾರ್ದು, ಹುಷಾರಾಗಿ ಇಟ್ಕೋಬೇಕು ಚಿಟ್ಟೆ. ಅಯ್ಯೋ ಪಾಪ, ಅದಕ್ಕೆ ಏಟಾಗಿದೆ, ಮುಟ್ಟಬಾರ್ದು. ರೆಕ್ಕೆ ಮುಟ್ಟಿದ್ರೆ ಆರೋಗುತ್ತದೆ. ಆಲ್ರೆಡಿ ರೆಕ್ಕೆ ಎಲ್ಲ ಇದಾಗ್ಬಿಟ್ಟಿದೆ ನೋಡಿ. ಚಿಟ್ಟೆ ಏನು ಸಕ್ಕತ್ತಾಗಿದೆ. ಆಚೆ ಬಿಟ್ಬಿಡೋಣ, ಇಲ್ಲಿ ತಗೋ ಹಿಡ್ಕೊಂಡು ಆಚೆ ಬಿಟ್ಬಿಡು. ಆಚೆ ಹೋಗ್ಲಿ, ಅದು ಏನು ಮಾಡಲ್ಲ ಮಗ್ನೆ. ಇಲ್ಲಿ ನೋಡಿ, ಇಲ್ಲಿ ಆಚೆ ಬಿಟ್ಬಿಡೋಣ ಬಾ. ಕಟ್ತಾ ಇದ್ದಾನೆ ನೋಡಿ. ಏನು ಮಾಡ್ತಿದ್ಯಾ ಮಗ್ನೆ? ಯಾರಿಗಿದು ಮನೆ? ಏನಪ್ಪ? ಓ ನೀನೇನು ಮಾಡ್ತಾ ಇದೀಯಾ? ಹೂ ಮಾಡ್ತಾ ಇದೀಯಾ? ನಾವಿಬ್ರು ಇಲ್ಲಿ ಆಟ ಆಡ್ತಾ ಇದ್ದೀವಿ. ಮೋಹಿತಾ ಲೀಡಿಂಗಲ್ಲಿ ಇದ್ದಾಳೆ. ಮಾಡಿದ್ಯಾ ಇದು? ಅನ್ನ ಮಾಡೋದು. ನೋಡಿ ಕೋಡ್ಬಳೆ ಮಸಾಲ ರೆಡಿಯಾಗಿದೆ. ಬರೀ ಜಾಮೂನ್ ವಿತ್ ಐಸ್ ಕ್ರೀಮ್. ಐಸ್ ಕ್ರೀಮು ಮತ್ತು ಚಾಟು ಈ ಕಾಂಬಿನೇಷನ್. ಓ ಕೊಟ್ಟೆ ಬಿಳಿಸ್ಬಿಡ್ತೀಯಾ? ಅಲ್ಲೆಲ್ಲರೂ ತಿನ್ನೋಣ ನಡಿ, ಅಲ್ಲೆಲ್ಲರೂ ತಿನ್ನೋಣ ಬಾ. ನಾವೀಗ ಚಾಟ್ನ ಎಂಜಾಯ್ ಮಾಡ್ತಿದ್ದೀವಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.